ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 6,000 ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಹೌದು, ಯಾವ ತಿಂಗಳ ಹಣ ಬರಬೇಕಾಗಿದೆ, ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅದರಲ್ಲಿ ಯಾವ ಕಂತಿನ ಹಣ ಈಗ ಹಾಕ್ತಾ ಇದ್ದಾರೆ, ಜಮಾ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಷ್ಟೇ ಅಲ್ಲ, ಜೊತೆಗೆ ಮಳೆ, ಗಾಳಿ, ಸುಂಟರ ಗಾಳಿ, ಅದೇ ರೀತಿಯಾಗಿ ಚಳಿ ಅಂತೂ ಹೇಳಬೇಡಿ, ನಿಮಗೆ ಗೊತ್ತೇ ಇರುವಂತಹ ವಿಷಯ. ಸೊ ಇದರ ಬಗ್ಗೆ ಹವಾಮಾನ ಇಲಾಖೆ ಏನು ವರದಿಯನ್ನು ಮಾಡಿದೆ, ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಸೊ ಇದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಸೊ ಇಂತಹ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಅಂತ ಒಂದು ಸೂಚನೆ ಕೂಡ ಆಹಾರ ಇಲಾಖೆ, ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಯಾವ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಇದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಜೊತೆಗೇನೆ ರೇಷನ್ ಕಾರ್ಡ್ ಇದ್ದಂಥವರೆಗೆ ಎಣ್ಣೆ, ಸಕ್ಕರೆ, ಉಪ್ಪು, ತೊಗರಿ ಬೇಳೆ, ಬೇಳೆಕಾಳುಗಳು ಪ್ರತಿಯೊಂದು ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ. ಒಂದು ಕಡೆ ಸಿಗ್ತಾ ಇದೆ, ಒಂದೊಂದು ಕಡೆ ಸಿಗ್ತಾ ಇಲ್ಲ, ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ, ಈ ಎಲ್ಲ ಕ್ವಶನ್ಸ್ಗಳು ಉಂಟಾಗ್ತಾ ಇದೆ. ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ಈ ಒಂದು ವಿಡಿಯೋನ ತಿಳ್ಕೊಂಡು ಬಿಟ್ಟರೆ ಸಾಕು, ಪ್ರತಿಯೊಂದು ಡೀಟೇಲ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೇರವಾಗಿ ಟಾಪಿಕ್ಗೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 6,000 ದುಡ್ಡು ಬರಬೇಕಾಗಿದೆ. 6,000 ಅಂದರೆ ಯಾವ್ಯಾವ ತಿಂಗಳ ಹಣ? ಆಗಸ್ಟ್ ತಿಂಗಳ ಅಂದರೆ 23ನೇ ಕಂತಿನ ಹಣ ಈಗ ಬರಬೇಕಾಗಿರ್ತಕ್ಕಂಥದ್ದು. 23ನೇ ಕಂತಿನ ಹಣ, ಅದಕ್ಕೆ ಆಗಸ್ಟ್ ತಿಂಗಳ ಹಣ ಅಂತ ನಾವು ಕರಿತೀವಿ. ಸೆಪ್ಟೆಂಬರ್ ತಿಂಗಳ ಹಣ ಅಂದರೆ 24ನೇ ಕಂತಿನ ಹಣ ಆಗಿರುತ್ತೆ. ಈ ಎರಡು ಕಂತುಗಳ ಜೊತೆಗೆ ಅಕ್ಟೋಬರ್ ತಿಂಗಳ ಹಣನೂ ಕೂಡ ಬರಬೇಕಾಗಿದೆ, ಅಂದರೆ 25ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ನವೆಂಬರ್ ತಿಂಗಳದ ನಿಮಗೆ ಬರಬೇಕು, ಆದರೆ ಇದು ಈ ತಿಂಗಳಲ್ಲೇ ಜಮಾ ಆಗೋದಿಲ್ಲ, ಮುಂದಿನ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗುತ್ತೆ. ಯಾಕಂದರೆ ಮೊದಲೇ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಅನ್ನೋದಾದರೆ, ನಾವು ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತೇವೆ ಯಾವ ರೀತಿಯಾಗಿ ಅಂದರೆ, ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರುತ್ತೆ. ಈಗ ಒಂದು ತಿಂಗಳು ದುಡಿತಾರೆ, ತದನಂತರ ಮುಂದಿನ ತಿಂಗಳಲ್ಲಿ ದುಡ್ಡು ಜಮಾ ಆಗುತ್ತೆ. ಅಂದರೆ ನವೆಂಬರ್ ತಿಂಗಳಲ್ಲಿ ದುಡಿದ್ರೆ ಡಿಸೆಂಬರ್ನಲ್ಲಿ ಜಮಾ ಆಗುತ್ತೆ, ಡಿಸೆಂಬರ್ ತಿಂಗಳು ದುಡಿದಿದ್ದೇ ಆದರೆ ಜನವರಿ ತಿಂಗಳಲ್ಲಿ ಜಮಾ ಆಗುವಂಥದ್ದು. ಹೀಗೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗ್ತಕ್ಕಂಥದ್ದು. ಸೊ ಹೀಗೆ ಪ್ರೊಸೆಸರ್ ಇರುತ್ತೆ ಅಂತ ತಿಳಿಸಿದ್ದಾರೆ. ಅದರ ಪ್ರಕಾರ ನವೆಂಬರ್ ತಿಂಗಳದ ನಾವು ಊಹೆ ಮಾಡೋದು ಬೇಡ, ಡಿಸೆಂಬರ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ. ಹಾಗಾಗಿ ಈಗ 3 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದ್ದು, ಇದರ ಪೈಕಿ 23ನೇ ಕಂತಿನ ಹಣವನ್ನು ಕೊಡಲಿಕ್ಕೆ ಸಿದ್ಧವಾಗಿದೆ. 2,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಕೊಂಡಿದೆ. ಸೊ ನಾವು ಬರೀ ಇದರ ಬಗ್ಗೆನೇ ಚರ್ಚೆ ಮಾಡೋದಾಗಿದೆ. ಆದರೆ ರಾಜ್ಯ ಸರ್ಕಾರ ಪ್ರತಿಯೊಬ್ಬರ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡುವಂತಹ ಒಂದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಇಲ್ಲ. ಬರೀ ನಾವು ಹಾಕ್ತಾ ಇದ್ದೀವಿ, ಈಗ ಟ್ರಯಲ್ ನಡೀತಾ ಇದೆ, ತಾಂತ್ರಿಕ ದೋಷ ಏನೂ ಆಗಿಲ್ಲ, ನಾವು ಜಮಾ ಮಾಡ್ತೇವೆ, ಭರವಸೆ ಇಡಿ, ನಾವು ನುಡಿದಂತೆ ನಡೀತೇವೆ, ಇದರ ಬಗ್ಗೆನೇ ಹೇಳ್ತಾ ಇದ್ದಾರೆ ಹೊರತು ಆದಷ್ಟು ಬೇಗ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಬೇಕಾಗಿದೆ. ಸೊ ನಾವು ಕೂಡ ಬರೀ ಹೇಳೋದಾಗಿದೆ, ನಮಗೂ ಕೂಡ ಗೊತ್ತಾಗತ್ತೆ ಮಹಿಳೆಯರ ಪರಿಸ್ಥಿತಿ. ಯಾಕಂದರೆ ಸರ್ಕಾರ ಏನು ಇನ್ಫಾರ್ಮೇಷನ್ ಕೊಡುತ್ತೋ ಅದ್ರ ಬಗ್ಗೆ ನಾವು ಕೊಡಬೇಕಾಗತ್ತೆ ಮಾಹಿತಿಯನ್ನು. ಸರ್ಕಾರ ಕೊಡ್ತೇವಂತ ಹೇಳುತ್ತೆ, ಮತ್ತು ಡೇಟನ್ನು ಮುಂದೂಡುತ್ತೆ, ಒಂದು ವಾರ ಬಿಟ್ಟು ಕೊಡ್ತೇವೆ, ಈ ವಾರದಲ್ಲಿ ಕೊಡ್ತೇವೆ, ಆ ತಿಂಗಳಲ್ಲಿ ಕೊಡ್ತೇವೆ, ಇದನ್ನು ಹೇಳ್ತಾರೆ. ಅದು ಏನು ಹೇಳ್ತಾರೋ ಅದನ್ನು ನಿಮ್ಮ ಮುಂದೆ ತಲುಪಿಸುವಂತಹ ಕೆಲಸ ನಾವು ಮಾಡಬೇಕಾಗಿರುತ್ತೆ, ಅದನ್ನು ನಾವು ಮಾಡ್ತೀವಿ ಅಷ್ಟೇ. ಇನ್ನು ಜಮಾ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ. ಇದರ ಬಗ್ಗೆ ಆದಷ್ಟು ಒಂದು ಕಾಳಜಿಯನ್ನು ವಹಿಸ್ಕೊಂಡು, ಯಾಕಂದರೆ ಇಡೀ ದೇಶದಾದ್ಯಂತನೇ ಸದ್ದು ಮಾಡ್ತಕ್ಕಂತಹ ಸ್ಕೀಮ್ ಇದು. ಪ್ರಾರಂಭದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಹೌದಪ್ಪ, ಗೃಹಲಕ್ಷ್ಮಿ ದುಡ್ಡು 2,000 ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರಂತೆ, ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಈ ರೀತಿ ಚರ್ಚೆ ಆಗ್ತಾ ಇತ್ತು. ಇದರಿಂದ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಬಹಳಷ್ಟು ಮಹಿಳೆಯರು ಕೂಡ ನಂಬಿಕೊಂಡಿದ್ರು. ಆದರೆ ಈಗ ಆರ್ಥಿಕ ಹೊರೆ ಬಿದ್ದುಕೊಂಡು ಸರ್ಕಾರ ತತ್ತರಿಸಿ ಹೋದಾಗ ಇದರ ಬಗ್ಗೆ ಮತ್ತೆ ಹೊಗಳಿಕೆಗಳು ಹೋಗಿ ತೆಗಳಿಕೆ ಬಂದಿರತಕ್ಕಂಥದ್ದು. ಆದರೆ ಸರ್ಕಾರವು ಕೊಡಬೇಕು, ಅದಕ್ಕೆ ಒಂದು ಹಂತದಲ್ಲಿ ಕೊಡಬೇಕು. ನಾನು ಸ್ಟಾರ್ಟಿಂಗೇನೆ ಹೇಳಿದೆ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಶಕ್ತಿ ಯೋಜನೆಯಲ್ಲಿ ಕೂಡ ಆರ್ಥಿಕ ಹೊರೆ ಬಿದ್ದು ಬಿಟ್ಟಿದೆ, ಅದರಲ್ಲಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಖರ್ಚು ವೆಚ್ಚ ಆಗ್ತಾ ಇದೆ ಫ್ರೀಯಾಗಿ ಕೊಡೋದ್ರಿಂದ. ಅದು ಎಷ್ಟು ಕೊಡಬೇಕು ಅದು ಲಿಮಿಟ್ನಲ್ಲಿ ಕೊಟ್ಟರೆ, ಈಗ PM ಕಿಸಾನ್ ಇದೆ ಅಲ್ವಾ ಕೇಂದ್ರದಲ್ಲಿ, 4 ತಿಂಗಳಿಗೊಮ್ಮೆ ಕೊಡ್ತಾರೆ, ಅದರಿಂದ ರೈತರಿಗೆ ಹೆಲ್ಪ್ ಆಗುತ್ತೆ. ಈ ಕಡೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅಷ್ಟೊಂದು ಆರ್ಥಿಕ ಹೊರೆ ಬೀಳೋದಿಲ್ಲ. 20,000 ಕೋಟಿಯಷ್ಟು ವೆಚ್ಚ ಮಾಡಿರುತ್ತೆ ಒಂದು ಕಂತಿನಲ್ಲಿ, ವಾರ್ಷಿಕವಾಗಿ 60,000 ಕೋಟಿಯಷ್ಟು ವೆಚ್ಚ ಮಾಡಿರುತ್ತೆ. ಅಷ್ಟೊಂದು ಆರ್ಥಿಕ ಹೊರೆ ಅವರು ಬೆಳೆಸ್ಕೊಳ್ಳೋದಿಲ್ಲ. ಎಷ್ಟು ಕೊಡಬೇಕು ಪ್ರತಿ ತಿಂಗಳು ಕೂಡ ಅವರು ಕೊಡಬಹುದಾಗಿದೆ.
ಕೊಡಬೇಕಾಗಿತ್ತು. ಅದರಿಂದ ಎಷ್ಟು ಆರ್ಥಿಕ ಹೊರೆ ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಒಂದು ಹಂತದಲ್ಲಿ ಕೊಡ್ತಾರೆ. ಈಗ ಅಧಿಕಾರಕ್ಕೆ ಬರೋದು ಒಂದು ಕಾರಣಕ್ಕಾಗಿ ಈ ರೀತಿ ಗ್ಯಾರಂಟಿಗಳನ್ನು ಜಾರಿ ತಂದು ಈ ರೀತಿ ಕೊಡ್ತಾ ಹೋಗಿ ತದನಂತರ ಬೆಲೆಗಳನ್ನು ಏರಿಕೆ ಮಾಡಿ ಮತ್ತೆ ಗ್ಯಾರಂಟಿಗಳನ್ನು ನಿಲ್ಲಿಸಿ ಜಮಾ ಮಾಡಿ ಮತ್ತೆ ನಿಲ್ಲಿಸಿ ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೂ ಹೊರೆ ಬೀಳುತ್ತೆ, ಈ ಕಡೆ ಜನರಿಗೂ ಕೂಡ ಬೆಲೆ ಏರಿಕೆಯ ತೊಂದರೆ ಬೀಳುತ್ತೆ. ಈ ರೀತಿ ಸ್ವತಃ ಜನರೇ ಮಾತಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆ, ಯಾವ್ಯಾವ ಯೋಜನೆಗಳು ಇರಬೇಕು, ಇದರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಗನ್ಸುತ್ತೆ ಒಟ್ಟಾರೆಯಾಗಿ ಶಕ್ತಿ ಯೋಜನೆಯಿಂದಂತೂ ಏನೋ ಹೆಲ್ಪ್ ಇಲ್ಲ ಮಹಿಳೆಯರಿಗೆ ಬಿಟ್ಟರೆ. ಮಹಿಳೆಯರಲ್ಲಿ ಅದು ಯಂಗ್ ಮಹಿಳೆಯರಿಗೆ, ಅದರಲ್ಲಿ ವಯಸ್ಸಾದವರಿಗೆ ಕುಂತ್ಕೊಂಡು ಹೋಗಲಿಕ್ಕೆ ಸ್ಥಳನೇ ಇರೋದಿಲ್ಲ. ಅಂಥದ್ರಲ್ಲಿ ಪುರುಷರಿಗೆ ಬೆಲೆ ಏರಿಕೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮ್ಗೆ ಕಾಲೇಜ್ಗಳಿಗೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಎಕ್ಸಾಮ್ ಇದ್ದರೆ ಮುಗಿದೇ ಹೋಯಿತು, ಎಕ್ಸಾಮೇ ಒಂದು ತಪ್ಪಿಸ್ಕೊಳ್ಳುವಂತಹ ಕೆಲಸ ನಡೀತಾ ಇದೆ ಈಗ. ಯಾಕಂದರೆ ಬಸ್ಗಳೇ ನಿಲ್ಲೋದಿಲ್ಲ, ಮಹಿಳೆಯರು ಬಸ್ನಲ್ಲಿ. ಸೊ ಹಾಗಾಗಿ ರಶ್ ಆಗಿಬಿಟ್ಟಿರುತ್ತೆ. ಬಸ್ನವ್ರು ಏನು ಮಾಡಬೇಕು ಪಾಪ, ಕಂಡಕ್ಟರ್ ಆಗಿರಲಿ ಡ್ರೈವರ್ ಆಗಿರಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಏನು ಯಥಾ ಪ್ರಕಾರ ಹೊಡಿಬೇಕಾಗತ್ತೆ, ಗಾಡಿಯನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ರಶ್ ಆಗಿರುತ್ತೆ. ಸೊ ಇಲ್ಲ ಅಂದರೆ ತಲೆ ಮೇಲೆ ಕುಣಿಸ್ಕೊಂಡು ಹೋಗಬೇಕಾಗತ್ತೆ. ಇಂತಹ ಪರಿಸ್ಥಿತಿನೂ ಕೂಡ ಇದೆ. ಇನ್ನೊಂದು ಆಟೋ ರಿಕ್ಷಾ ಚಾಲಕರಿಗೂ ಕೂಡ ಅವರ ದುಡಿಮೆ ಆಗ್ತಾ ಇಲ್ಲ, ತಿಂಗಳ ವೇತನ ಕೂಡ ಬೀಳ್ತಾ ಇಲ್ಲ. ಅವರು ಕೂಡ ಆಕ್ರೋಶವನ್ನು ಸ್ಟಾರ್ಟಿಂಗ್ನಲ್ಲಿ ವ್ಯಕ್ತಪಡಿಸಿದ್ರು. ಹಾಗಾಗಿ ಗೃಹಲಕ್ಷ್ಮಿ ಒಂದು ಹೆಲ್ಪ್ ಆಗ್ತಾ ಇದೆ, ಅನ್ನಭಾಗ್ಯ ಒಂದು ಹೆಲ್ಪ್ ಆಗ್ತಾ ಇದೆ. ಇವುಗಳನ್ನು ಬಿಟ್ಟು ಉಳಿದಂತಹ ಯೋಜನೆಗಳಲ್ಲಿ ಯಾವುದೇ ಹೆಲ್ಪ್ ಇಲ್ಲ ಅಂತ ಸ್ವತಃ ಜನರೇ ಮಾತಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ನಿಮ್ಮ ಮುಂದೆ ತಿಳಿಸುವಂತಹ ಪ್ರಯತ್ನ ಮಾಡಿದೆ. ಇನ್ನು ಇದರ ಬಗ್ಗೆ ನಿಮ್ಮದು ಏನು ಚರ್ಚೆ, ನಿಮ್ಮದು ಏನು ನಂಬಿಕೆ, ನಿಮಗೇನು ಅರ್ಥ ಆಗಿದೆ ಅದನ್ನು ನಮಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಇನ್ನು ಸ್ನೇಹಿತರೆ, ಎಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂಥವರಿಗೆ. ನಾನೇನು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತದೆ, GST ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಗೌರ್ಮೆಂಟ್ ನೌಕರಸ್ಥರಾಗಿರಲಿ, ನಿಮ್ಮ ಮನೆಯಲ್ಲಿ ಕಾರು ಹೊಲ ಗದ್ದೆಗಳಾಗಿರಲಿ, ಹೆಚ್ಚಿನ ವಾಹನಗಳನ್ನು ಹೊಂದಿದರೆ ಅವ್ರಿಗೂ ಕೂಡ ಜಮಾ ಆಗೋದಿಲ್ಲ. ದೊಡ್ಡ ದೊಡ್ಡ ಮನೆ ಹೊಂದಿದಂಥವರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಒಂದು ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ದುಡ್ಡನ್ನು ಜಮಾ ಮಾಡದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಆಹಾರ ಇಲಾಖೆ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಹೇಳೋದಿಲ್ಲ, ಯಾಕಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ ಗೊತ್ತಾಗ್ಬಿಡುತ್ತೆ. ಇನ್ನು ನಾವು ರೇಷನ್ ಕಾರ್ಡ್ ಇದ್ದಂಥವರಿಗೆ ಈ ಎಣ್ಣೆ, ಸಕ್ಕರೆ, ಉಪ್ಪನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದೊಂದು ಕಡೆ ರಾಗಿ ಕೊಡ್ತಾ ಇದ್ದರೆ, ಇನ್ನೊಂದು ಕಡೆ ಬೇಳೆಕಾಳುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ KH ಮುನಿಯಪ್ಪನವರು ಹೋದ ತಿಂಗಳಲ್ಲಿನೇ ಅಪ್ಡೇಟ್ ಕೊಟ್ಟಿದ್ದರು. ಆದರೆ ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ಮೂಲೆಗಳಲ್ಲಿ ಕೂಡ ಈ ಕಿಟ್ ವಿತರಣೆಯನ್ನು ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದೇ ತಿಂಗಳಲ್ಲಿ ಮಾಡೋಕ್ಕಾಗೋದಿಲ್ಲ, ಸರಬರಾಜು. ಯಾಕಂದರೆ ಕಿಟ್ಗಳು ರೆಡಿ ಆಗಬೇಕು, ಮೊದಲು ಪ್ಯಾಕೆಟು ರೆಡಿ ಆಗಬೇಕು. ಅಲ್ಲಿಂದ ಪ್ರತಿಯೊಂದು ಜಿಲ್ಲೆ ತಾಲೂಕು ಮೂಲೆಗಳಲ್ಲಿ ಓಣೆಗಳಲ್ಲಿ ಕೂಡ ಹೋಗಿ ತಲುಪಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳತ್ತೆ. ಒಂದೇ ತಿಂಗಳಲ್ಲಿ ಆಗುವಂತಹ ಕೆಲಸ ಅಲ್ಲ. ಸೊ ಹಾಗಾಗಿ ಒಂದೊಂದು ಕಡೆ ಸಿಗ್ತಾ ಇರತ್ತೆ, ಒಂದೊಂದು ಕಡೆ ಸಿಗ್ತಾ ಇರೋದಿಲ್ಲ. ಒಂದು ವೇಳೆ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಇದ್ದೂ ಕೂಡ ಕೊಡಲಿಕ್ಕಾಗಲಿಲ್ಲ ಅಥವಾ ಕೊಡಲಿಲ್ಲ ಅವರು ನ್ಯಾಯಬೆಲೆ ಅಂಗಡಿಯವರು ಅಂದರೆ ನೀವು ಅಧಿಕಾರಿಗಳಿಗೆ ತಿಳಿಸಬಹುದು. ಅದು ಹೇಗಪ್ಪ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ, ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಸಾಕು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೋದು ನೀವು. ಈ ರೀತಿ ಕಿಟ್ಟನ್ನು ಕೊಟ್ಟಿದ್ದಾರೆ, ಆದರೆ ನಮಗೆ ಕೊಡ್ತಾ ಇಲ್ಲ. ಅಕ್ಕಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ, 3 kg 2 kg ಕೊಡ್ತಾ ಇದ್ದರೆ ಅದರ ಬಗ್ಗೆ ಅವರಿಗೆ ತಿಳಿಸಿ ಅದನ್ನು ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಸೊ ಇದರ ಬಗ್ಗೆ ಒಂದು ಕಡೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇನ್ನು ಮಳೆ, ಗಾಳಿ, ಚಳಿ ತುಂಬಾ ಉಂಟಾಗ್ತಾ ಇದೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಸಣ್ಣ ಪುಟ್ಟ ಒಂದು ಹೈಸ್ಕೂಲ್ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ, ಪ್ರೈಮರಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದರೆ ಬೆಳಿಗ್ಗೆ ಎದ್ದರೆ ಶಾಲೆಗಳಿಗೆ ಹೋಗಬೇಕಾಗಿರುತ್ತೆ ಅವರು. ಅಂಥದ್ರಲ್ಲಿ ತುಂಬಾ ಚಳಿ ಇರುತ್ತೆ, ಮಂಜು ಬಿದ್ದಿರುತ್ತೆ, ರಸ್ತೆ ಯಾವುದೋ ಗೊತ್ತಾಗ್ತಾ ಇರೋದಿಲ್ಲ. ಆ ರೀತಿ ಮಂಜು ಬಿದ್ದಿರುವಂಥದ್ದು, ಚಳಿ ಆಗ್ತಾ ಇರುವಂಥದ್ದು, ಅಂಥದ್ರಲ್ಲಿ ರೋಗ ಅದು ಇದು ಆರೋಗ್ಯದಲ್ಲಿ ಹಾನಿಗಳು ಈಗ ಕಂಡು ಬರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಎಲ್ಲೆಲ್ಲಿ ಶಾಲೆಗಳನ್ನು ಸೂಟಿ ಕೊಡ್ತಾರಂತ ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಹವಾಮಾನ ಇಲಾಖೆ ವರದಿ ಪ್ರಕಾರ ಬಹಳಷ್ಟು ಚಳಿಗಾಳಿ ಇದೆಯಂತೆ, ಒಂದೊಂದು ಕಡೆ ಮಳೆರಾಯನ ಆರ್ಭಟ ಕೂಡ ಇದೆ. ಹಾಗಾಗಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆಯೋ ಅದರ ಆಧಾರದ ಮೇಲೆ ಅಲ್ಲಿರ್ತಕ್ಕಂತಹ ಡಿಸ್ಟಿಕ್ ಕಲೆಕ್ಟರು, DC ಅವರು ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬೇಕಾ ಅಥವಾ ಬೇಡವಾ ಅವರೇ ನಿರ್ಧಾರವನ್ನು ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ಒಂದು ಜಿಲ್ಲೆಗಳಲ್ಲಿ ಈ ರೀತಿ ಶಾಲಾ ಕಾಲೇಜುಗಳನ್ನು ರಜೆ ಘೋಷಣೆ ಮಾಡಿಲ್ಲ. ಒಟ್ಟಾರೆಯಾಗಿ ಚಳಿ ಅಂತೂ ತುಂಬಾ ಇದೆಯಂತೆ. ಅದರ ಬಗ್ಗೆ ನೀವೇ ಒಂದು ಕ್ರಮವನ್ನು ಕೈಗೊಳ್ಳಬೇಕು ವೈಯಕ್ತಿಕವಾಗಿ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಆರೋಗ್ಯವನ್ನು ನೀವೇ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಪಾಲಕರು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ತುಂಬಾ ಒಂದು ಪ್ರೊಟೆಕ್ಟ್ ಮಾಡಿಕೊಂಡು ಶಾಲೆಗಳನ್ನು ಕಳಿಸುವಂತಹ ಕೆಲಸ ಮಾಡಿ. ಸೊ
ಇದಷ್ಟೇ ನಮ್ಮ ಬೇಡಿಕೆ, ಮತ್ತೇನಿಲ್ಲ. ಸದ್ಯಕ್ಕೆ ಸರ್ಕಾರದಿಂದ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಏನಪ್ಪ ಇನ್ಫಾರ್ಮೇಷನು, ಚಳಿ ಅಂತೂ ತುಂಬಾ ಇದೆ, ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಂತ ತಿಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ಶಾಲಾ ಕಾಲೇಜುಗಳನ್ನು ರಜೆ ಘೋಷಣೆ ಮಾಡಿದ್ರೆ ಅದರ ಬಗ್ಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ, ತಿಳಿಸಿಕೊಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.